ಮೇಡಮ್ ಏನು ತುಲಾ ರಾಶಿಯವರಿಗೆ ಹೇಗಿರುತ್ತೆ ನೋಡೋಣ. ತುಲಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಏನು ರಿಸಲ್ಟ್ ಬರುತ್ತೆ ಅಂತ ನೋಡೋಣ. ಅದರ ಜೊತೆಗೆ ಏಂಜಲ್ ಗೈಡೆನ್ಸ್ ನ ನೋಡೋಣ. ಎಸ್ ಮೇಡಮ್. ಹೆಲ್ತ್ ತುಲಾ ರಾಶಿಯವರಿಗೆ, ತುಲಾ ರಾಶಿಯವರ ಫೈನಾನ್ಸಸ್, ಓಕೆ, ತುಲಾ ರಾಶಿಯವರ ಫ್ಯಾಮಿಲಿ ಅಂಡ್ ರಿಲೇಶನ್ಶಿಪ್, ತುಲಾ ರಾಶಿಯವರ ಪ್ರೊಫೆಷನ್. ಓಕೆ, ಸೊ ಮೊದಲಿಗೆ ಹೆಲ್ತ್ ವಿಚಾರದಲ್ಲಿ ಬಂದಾಗ ಇಟ್ ಇಸ್ ಟೋಟಲಿ ಗುಡ್ ಕಾರ್ಡ್, ಪಾಸಿಟಿವ್ ಕಾರ್ಡ್. ಇದು ಏಸ್ ಆಫ್ ವಾಂಡ್ಸ್ ಅನ್ನುವಂತಹ ಕಾರ್ಡ್ 1 ನಂಬರ್ ನ ಸೂಚಿಸ್ತಾ ಇದೆ. ಸೂರ್ಯನ ನಂಬರ್ ಅಂತ ಹೇಳ್ಬಹುದು. ಇದನ್ನ ಕನೆಕ್ಟ್ ಮಾಡಿದ್ರೆ ನಾವು ಸೊ ಸೂರ್ಯನ ಒಂದು ಶಕ್ತಿ ಏನಿದೆ ಅದ್ ನಿಮ್ಮಲ್ಲಿದೆ. ಇದು ಟೋಟಲ್ ಆದಂತಹ ಪಾಸಿಟಿವ್ ಕಾರ್ಡ್. ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ತುಲಾ ರಾಶಿಯವರಿಗೆ ಮೇಜರ್ ಆದಂತಹ ಹೆಲ್ತ್ ಯಾವುದು ಎಫೆಕ್ಟ್ ಏನು ಹೆಲ್ತ್ ಇಶ್ಯೂಸ್ ಇಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದ್ರು ಸ್ವಲ್ಪ ಬಿಸಿಲಿಗೆ ಹೋಗಿ ಸೂರ್ಯನ ಒಂದು ಬಲವನ್ನ ಹೆಚ್ಚು ಮಾಡ್ಕೊಳ್ಳಿ. ಇನ್ನು ಫೈನಾನ್ಸಸ್ ಅಂತ ಬಂದಾಗ ಆಕ್ಚುಲಿ ಉಲ್ಟಾ ಕಾರ್ಡ್ ಬಂದ್ರು ಸ್ವಲ್ಪ ಬೇರೆ ರಿಸಲ್ಟ್ಸ್ ನ ಕೊಡ್ತೀವಿ ಕೆಲವು ಸರಿ. ಸೊ ಇಲ್ಲಿ ಕಿಂಗ್ ಆಫ್ ಕಪ್ಸ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ. ಕೆರಿಯರು ಮತ್ತೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನ್ ಹೇಳಿ, ನಮಗೆ ಹಣ ಬೇಕಾದಾಗ ಬರೋದೇ ಸ್ಯಾಟಿಸ್ಫ್ಯಾಕ್ಷನ್. ನಮ್ಗೆ ಯಾವ್ದಕ್ ಬೇಕೋ ಅದಕ್ಕೆ ಹಣ ಸಿಗ್ತಾ ಇದೆ ಅಂತ. ತುಲಾ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮ್ಗೆ ಈ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನ ಸಾಲ್ವ್ ಮಾಡ್ಕೊಳಕ್ ನಂಗೆ ಇಷ್ಟು ಹಣ ಬೇಕು ಅಂತ ನೀವು ಮೈಂಡ್ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಅಷ್ಟು ಹಣ ಬರುತ್ತೆ. ಹಣದ ಸಮಸ್ಯೆ ಇಲ್ಲ, ಹಾಗಾದ್ರೆ ಏನು ಮೇಜರ್ ಇಶ್ಯೂಸ್ ಇಲ್ಲ ಅಂತ ಹೇಳ್ಬೋದು. ಇನ್ನು ಮುಂದಿನ ಕಾರ್ಡ್ ಅಂತ ಫ್ಯಾಮಿಲಿ ಅಂತ ಇದು ಪೂರ್ತಿ ಜಲಸ್ ನ ತೋರಿಸುವಂತ ಕಾರ್ಡ್. ಕುಟುಂಬದಲ್ಲಿ ಹೊಟ್ಟೆ ಉರಿಯ ವಾತಾವರಣ ಅದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಳ್ಳೆ ರಿಸಲ್ಟ್ಸ್ ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಟ್ರಸ್ಟ್ ಇಲ್ಲ, ಒಬ್ಬರ ನಡುವೆ ಒಬ್ಬರಿಗೆ ಟ್ರಸ್ಟ್ ಇಲ್ಲ ಅಂತ ಹೇಳ್ಬೋದು. ವಿಶ್ವಾಸ ಇಲ್ಲ, ಹೊಟ್ಟೆ ಉರಿ ಜಾಸ್ತಿ ಇದೆ. ಈ ಸಮಯದಲ್ಲಿ ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಸ್ಪೌಸ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಆಗಿರಬಹುದು, ಹೆಚ್ಚು ಒಳ್ಳೆಯ ಒಂದು ಪೀಸ್ಫುಲ್ ಆದಂತಹ ವಾತಾವರಣ ಇಲ್ಲದೆ ಹೋಗ್ಬೋದು. ಅಥವಾ ನೀವು ಯಾರ ಜೊತೆಗಾದ್ರೂ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೂ ಕೂಡ ಇದು ಈ ತಿಂಗಳಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳನ್ನ, ಕಿರಿಕಿರಿಗಳನ್ನ ತಂದು ಕೊಡೋದಕ್ಕೆ ಅವಕಾಶ ಇರುತ್ತೆ. ಸೊ ನಿಮ್ಮ ರಿಲೇಶನ್ಶಿಪ್ ನ ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ ಮಾತು ಕಡಿಮೆ ಮಾಡಿ, ಎಷ್ಟ್ ಬೇಕೋ ಅಷ್ಟ್ ಮಾತಾಡಿ. ಹೊಟ್ಟೆ ಉರಿಯನ್ನ ನಿಮಗೇನಾದ್ರೂ ಯಾವ್ದಾದ್ರು ವಿಚಾರಕ್ಕೆ ಜಲಸು, ಹೊಟ್ಟೆ ಉರಿ ಏನಾದ್ರು ಇದ್ರೆ ಅದನ್ನ ಕಡಿಮೆ ಮಾಡಿ. ಇನ್ನು ಕೊನೆಯ ಕಾರ್ಡ್ ಕೆರಿಯರ್ ಕಾರ್ಡ್. ಇದು ಕೂಡ ಬರ್ಡನ್ ತೋರಿಸ್ತಾ ಇದೆ. ನಿಮ್ಮ ಜಾಬ್ ಅಲ್ಲಿ ಏನಿದೆ ನಿಮ್ಗೆ ಸಹಿಸಲಾರದಷ್ಟು ಭಾರವನ್ನ ಹೊತ್ಕೊಂಡಿದ್ದೀರಾ. ಸೊ ಈ ತಿಂಗಳಲ್ಲಿ ನಿಮ್ಗೆ ಹೆಚ್ಚು ಬರ್ಡನ್ ಜಾಸ್ತಿ ಆಗುತ್ತೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಯ್ಯೋ ಈ ಕೆಲ್ಸನೇ ಬೇಡಪ್ಪ ಬಿಟ್ಟು ಓಡ್ ಹೋಗೋಣ ಅನ್ನುವಂತಹ ಸಿಚುವೇಶನ್. ಅಥವಾ ಜಾಬ್ಗೋಸ್ಕರ ನೀವು ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ಇಂಟರ್ವ್ಯೂಗಳನ್ನ ಕ್ರಾಕ್ ಮಾಡೋದೇ ಒಂದ್ ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಸೊ ಸ್ವಲ್ಪ ತುಲಾ ರಾಶಿಯವರಿಗೆ ಫ್ಯಾಮಿಲಿ ಮತ್ತೆ ಇದು ಏನು ಜಾಬ್ ಪ್ರೊಫೆಷನ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಕ್ ಆದಂತಹ ಒಂದು ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ. ಗೈಡೆನ್ಸ್ ಏನ್ ಮಾಡುತ್ತೆ, ಯಾಕೆಂದ್ರೆ ಇಂಥ ಟೈಮಲ್ಲೇ ನಮಗೆ ಗೈಡೆನ್ಸ್ ಹೆಚ್ಚಾಗಿ ಬೇಕಾಗುತ್ತೆ ಅಂತ. ಸೊ ಗೈಡೆನ್ಸ್ ಏನ್ ಕೊಡುತ್ತೆ ಏಂಜಲ್ಸ್ ಅನ್ನೋದನ್ನ ನೋಡೋಣ. ಆಸ್ಕ್ ಯುವರ್ ಏಂಜಲ್ ಅಂದ್ರೆ ಇಲ್ಲಿ ನೀವು ಯಾವುದೋ ಒಂದು ದೇವತೆಯನ್ನ ಪೂಜಿಸ್ತೀರಾ ಅಥವಾ ನೀವ್ ಯಾರೋ ಒಬ್ಬರನ್ನ ಇವ್ರು ನಾನು ಏಂಜಲ್ ಅಂತ ಟ್ರೀಟ್ ಮಾಡ್ತಾ ಇರ್ತೀರಾ, ಅವರ ಗೈಡೆನ್ಸ್ ನ ತಗೊಳ್ಳಿ. ಇಷ್ಟವಾದ ದೇವತೆಯ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ತಾಯಿಯ ಮುಂದೆ ಕೂತು ನಿಮಗೆ ಯಾವ ರೀತಿಯ ಒಂದು ಕೆಲಸ ಆಗ್ಬೇಕು ಅನ್ನೋದನ್ನ ಆ ತಾಯಿಯ ಮುಂದೆ ನೀವು ವಿನಂತಿಸಿಕೊಂಡಾಗ ಆ ಕೆಲಸ ಆಗೋದಕ್ಕೆ